2003-4ರಲ್ಲಿ ಬಡವರಿಗೆ ಹಂಚಿದ್ದ ಉಚಿತ ನಿವೇಶನದ ಹಕ್ಕುಪತ್ರ. ಈ ಸ್ಟೋರಿ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈಶಾ ಟೆಂಪಲ್ ಹತ್ರ ಇರೋ ವಡ್ರೇಪಾಳ್ಯದ ಗ್ರಾಮದ ಜನರ ಕಣ್ಣೀರಿನ ಕತೆ ಇದು. ಅಧಿಕಾರಿಗಳು ಮತ್ತು ಬಲಾಢ್ಯರಿಂದ ನಲುಗಿದ ನೈಜ ಕತೆ ಇದು. ಇಲ್ಲಿ ಪ್ರಜಾಪ್ರಭುತ್ವವೂ ಇಲ್ಲ, ಸರ್ವಾಧಿಕಾರಿ ಧೋರಣೆಯೋ ಅರ್ಥವೇ ಆಗುತ್ತಿಲ್ಲ. ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಕುಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 137ರಲ್ಲಿ 1 ಎಕರೆ 30 ಗುಂಟೆ ಜಮೀನನ್ನು ವಡ್ರೇಪಾಳ್ಯ ಗ್ರಾಮದ ಬಡವರ ನಿವೇಶನಗಳಿಗೆ ಕಾಯ್ದಿರಿಸಿ 30-40 ವಿಸ್ತೀರ್ಣದ ಸುಮಾರು 41 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿತ್ತು. ಸದರಿ ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಅಂದು 20 ಫಲಾನುಭವಿಗಳಿಗೆ ಮನೆಯನ್ನು ಕಟ್ಟಿಕೊಟ್ಟ ಸರ್ಕಾರ ಇನ್ನುಳಿದ 21 ಜನ ಫಲಾನುಭವಿಗಳಿಗೆ ಅವರ ನಿವೇಶನವನ್ನೇ ಇಂದಿಗೂ ತೋರಿಸದೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿರುವ ಆವಲಗುರ್ಗಿ ಗ್ರಾಮ ಪಂಚಾಯಿತಿ. ಸರ್ ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ನಾನು ವಡ್ರೇಪಾಳ್ಯ ಗ್ರಾಮದ ನಿವಾಸಿಯಾಗಿರ್ತೇನೆ. ಸೊ ಇಲ್ಲಿ ಸರ್ ನಾನು ಈಗ ಮಾತಾಡ್ತಿರೋ ಮ್ಯಾಟರ್ ಏನಂದ್ರೆ, ನಮಗೆ ನಮ್ಮೂರಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ. ಅದೇನಂತಂದ್ರೆ 2003-4ರಲ್ಲಿ ನವಗ್ರಾಮ ಆಶ್ರಯ ಯೋಜನೆ ಅಂತ, ಅದು ಒಂದು ಬಡವರಿಗಾಗಿ ಕೊಟ್ಟಿರುವಂತಹ ಸರ್ಕಾರದಿಂದ ಆಗಿರುವಂತ ಒಂದು ಪ್ಲಾನ್ ಅದು. ಸೊ ಆವಾಗಿನ MLA ಆಗಿದಂತ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ಅನಸೂಯಮ್ಮ ನಟರಾಜನ್ ಅವರ ಪೀರಿಯಡ್ ಅಲ್ಲಿ ಆಗಿರುವಂತಹ ಒಂದು ನವಗ್ರಾಮ ಆಶ್ರಯ ಯೋಜನೆ ಅಡೆಯದು. ಅದರಲ್ಲಿ 41 ಫಲಾನುಭವಿಗಳಿದ್ದಾರೆ. ಅದರಲ್ಲಿ 21 ಸೈಟ್ಗಳು, 20 ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಎಲ್ಲಾ ಫಲಾನುಭವಿಗಳು ಕೂಡ 30-40 ಸೈಟ್ ಅನ್ನೇ ಕೊಟ್ಟಿರ್ತಾರೆ. ಅದರಲ್ಲಿ 20 ಮನೆಗಳು ಕಟ್ಸ್ಕೊಟ್ಟಿರ್ತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲಂತ ದಾಖಲೆಗಳನ್ನ ಪಂಚಾಯತಿ ಕಡೆಯಿಂದ ಕೊಟ್ಟಿರ್ತಾರೆ. ಇನ್ನು ಮಿಕ್ಕಿದ 41 ಸೈಟ್ಗಳ ಪೈಕಿ ಯಾವುದೇ ರೀತಿ ಕೊಟ್ಟಿಲ್ಲ. ಇದು ಆವಲಗುರ್ಗಿ ಪಂಚಾಯತಿಯ ಕೌರ್ನಳ್ಳಿ ಗ್ರಾಮದ 137ನೇ ಸರ್ವೆ ನಂಬರ್ ಅಲ್ಲಿ ಬರುವಂತಹ 10 ಎಕರೆ 12 ಕುಂಟೆ ಜಮೀನ್ ಪೈಕಿ ಕೇವಲ 1 ಎಕರೆ 10 ಕುಂಟೆ 1 ಎಕರೆ 31 ಕುಂಟೆ ಇದನ್ನ ಭೂ ಪರಿವರ್ತನೆ ಮಾಡಿ ಅದರಲ್ಲಿ ಸೈಟ್ಗಳು ಮತ್ತೆ ನಿವೇಶನಗಳನ್ನ ಕೊಟ್ಟಿರ್ತಾರೆ. ಹಕ್ಕುಪತ್ರಗಳನ್ನು ಕೂಡ ವಿತರಿಸಿರ್ತಾರೆ. ಇದೇ ಹಕ್ಕುಪತ್ರಗಳಾಗಿರುತ್ತೆ. ಅದು 21 ಸೈಟ್ಗಳ ಹಕ್ಕುಪತ್ರಗಳು ಜೊತೆಗೆ 20 ಮನೆಗಳ ಕೊಟ್ಟಿರ್ತಾರೆ. ಅದು ಎಲ್ಲ ಕೂಡ ಇದೇ ಹಕ್ಕುಪತ್ರಗಳು ಕೊಟ್ಟಿರ್ತಾರೆ. 2 ಅಂತರದಲ್ಲಿ 2003 ಮತ್ತು 4ನೇ ವರ್ಷದ ಅವಧಿಯಲ್ಲಿ ಕೊಟ್ಟಿರ್ತಾರೆ 41 ಫಲಾನುಭವಿಗಳಿಗೂ. ನಿಮಗೆ ಕೊಟ್ಟಿರೋ ಹಕ್ಕುಪತ್ರದಲ್ಲಿ 40-30 ನಿವೇಶನದ ಒಂದು ಅಳತೆ ಇದೆ. ಅಷ್ಟು ಅಳತೆ ಉಳ್ಳಂತ ಮನೆಗಳನ್ನೇ ಕಟ್ಸ್ಕೊಟ್ಟಿದಾರ? ಇಲ್ಲ ಸರ್, ಅದು 20, 22ಕ್ಕೆ 12, 13 ಆ ಮೆಜರ್ಮೆಂಟ್ ಅಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಹೌಸ್ ಲಿಸ್ಟ್ ಕೊಟ್ಟಿದಾರ ಅಷ್ಟು ಒಂದು ವಿಸ್ತೀರ್ಣಕ್ಕೆ? ಇಲ್ಲ ಸರ್, ಅದ್ರ ಎಷ್ಟು ಗೌರ್ಮೆಂಟ್ ಇಂದ ಎಷ್ಟು ಕೊಟ್ಟಿದ್ಯೋ ಅಷ್ಟನ್ನು ಪಂಚಾಯತಿಯಿಂದ ಮಾಡಿಕೊಟ್ಟಿಲ್ಲ. ಯಾಕೆ? ಅದು ಈಗ ಕೇಳಿದ್ರೆ ಅವರು ನಮ್ಗೆ ಅವ್ರಿಗೆ ಆದ ಅವರ ಭಾಷೆಯಲ್ಲೇ ಆಗಿರುವಂತ ಒಂದು ಆನ್ಸರ್ಗಳು ಕೊಡ್ತಾರೆ. ಈಗ ಯಾಕಂದ್ರೆ ಈಗ ನೀವು ಇಷ್ಟು ವರ್ಷ ಏನ್ ಮಾಡ್ತಿದ್ರಿ, ಇಷ್ಟು ವರ್ಷ ಎಲ್ಲಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಈಗ ನಾವು ಮಾತಾಡೋದೇನಂತಂದ್ರೆ 2003-4ರಲ್ಲಿ ಇದು ಹತ್ರ 20 ವರ್ಷ ಆಗಿದೆ. 20-22 ವರ್ಷ ಆಗಿದೆ. ಇದುವರೆಗೂ ಕೂಡ ಯಾವುದೇ ಅಧಿಕಾರಿನೂ ಬಂದು ನಮ್ ಕಡೆ ನೋಡಿಲ್ಲ. ಎಲ್ಲಿ ಹೋದ್ರು ಕೂಡ ನಿಮ್ಮ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಅಂದ್ರೆ ಅದರಲ್ಲಿ ಆ ಫಲಾನುಭವಿಗಳ ಪೈಕಿ 22 ಜನ ಇದಾರಲ್ಲ, ಟೋಟಲ್ 41 ಜನರ ಪೈಕಿ 20 ಜನಕ್ಕೆ ಇದು ಪೂರ್ತಿ ಅನ್ಯಾಯ ಆಗಿದೆ. ಇದು ಕೊಟ್ಟಿರುವಂತಹ ಫಲಾನುಭವಿಗಳೇನಿದ್ರೆ ಇದರಲ್ಲಿ 100% ಎಲ್ಲರೂ ಕೂಡ ಅನಕ್ಷರಸ್ಥರು. ಅವ್ರಿಗೇನು ಗೊತ್ತಿಲ್ಲ. ಹಕ್ಕುಪತ್ರ ಕೊಟ್ಟಿದಾರಷ್ಟೇ, ಅವ್ರು ಎತ್ಕೊಂಡ್ಬಂದು ಮನೇಲಿ ಇಟ್ಟಿದ್ದಾರೆ. ಆದ್ರೆ ಈ ಕೆಲಸ ಮಾಡ್ಬೇಕಾಗಿದ್ದು ಯಾರು? ಅಧಿಕಾರಿಗಳು ಮಾಡ್ಬೇಕು. ಪಂಚಾಯತಿ ಲೆವೆಲ್ ಇಂದ ಹಿಡಿದು ನಮ್ಮ TPS ಅಧಿಕಾರಿಗಳಿಂದ ಹಿಡಿದು DC ಕಚೇರಿಯಲ್ಲಿನ ಅಧಿಕಾರಿಗಳು ಕೂಡ ಈ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಆದೇಶ ಮಾಡಿದೆ. ಈ ಕೆಲಸ ಮಾಡ್ಬೇಕಾಗಿರೋದು ಅಧಿಕಾರಿಗಳು ಬಿಟ್ರೆ ಫಲಾನುಭವಿಗಳದಲ್ಲ. ಅವ್ರ ಫಲಾನುಭವಿಗಳಿಗೆ ಸೂಚನೆ ಅವರೇ ಕೊಡ್ಬೇಕಾಗಿತ್ತು. ಅಂದಿನಿಂದ ಇಂದಿನವರೆಗೂ ಸದರಿ ಸರ್ವೆ ನಂಬರ್ನಲ್ಲಿ ವಿತರಿಸಲಾದ ಹಕ್ಕುಪತ್ರ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಹೌಸ್ ಲಿಸ್ಟ್ ಕೂಡ ನೀಡದೆ ದರ್ಪ ಮೆರೆಯುತ್ತಿರುವ ಅಧಿಕಾರಿಗಳು ಮತ್ತು ಅಲ್ಲಿನ ಬಲಾಢ್ಯರು. ಇತ್ತೀಚೆಗೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಗತ್ ಪ್ರಸಿದ್ಧವಾದ ಈಶಾ ಟೆಂಪಲ್ ಸ್ಥಾಪನೆಯಾದಾಗಲಿಂದ ಅಲ್ಲಿನ ಅಂಗುಳ ಜಾಗಕ್ಕೂ ಬೆಲೆ ಏರಿದ್ದು ವಾಣಿಜ್ಯ ಕಟ್ಟಡಗಳು ತಲೆ ಎತ್ತಿವೆ.
ಈ ವಿಚಾರ ತಿಳಿದ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಪ ಬಡಪಾಯಿಗಳ ನಿವೇಶನಗಳನ್ನು ನುಂಗಿದ್ದಾರೆಂದು ಅಲ್ಲಿನ ಫಲಾನುಭವಿಗಳು ಅಲಿಲು ತೋಡಿಕೊಂಡರು. 30-40 ಅಳತೆಯ ನಿವೇಶನದಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಕಟ್ಟಿಕೊಟ್ಟ ಮನೆಯು ಕೇವಲ 20-30 ಆದರೆ ಇನ್ನುಳಿದ ಅರ್ಧ ನಿವೇಶನಗಳನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಮತ್ತು ತಮ್ಮ ಕುಟುಂಬಸ್ಥರ ಹೆಸರಿನಲ್ಲಿ ಹೌಸ್ ಲಿಸ್ಟ್ ಮಾಡಿಕೊಂಡು ಪಾಪ ಬಡವರ ಮೇಲೆ ತಮ್ಮ ಬಲಾಢ್ಯತನ ಪ್ರದರ್ಶಿಸಿದ್ದಾರೆಂದು ಆರೋಪಿಸಿದರು. ನಮಸ್ಕಾರ, ನನ್ನ ಹೆಸರು SD ಶ್ರೀನಿವಾಸ್ ಅಂತ, ಭಾರತ ರತ್ನ ಅಂಬೇಡ್ಕರ್ ಯುವಸೇನಾ ಸಮಿತಿ ರಾಜ್ಯಾಧ್ಯಕ್ಷರು. ಇಲ್ಲಿ ಯಾವಲ್ಗುರ್ಕಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಡ್ರೇಪಾಳ ಗ್ರಾಮದಲ್ಲಿ ಕೆಲವರು ನನಗೆ ನಿವೇಶನಗಳನ್ನು ಬೇರೆ ಬಲಾಢ್ಯ ವ್ಯಕ್ತಿಗಳ ವಶಪಡಿಸಿಕೊಂಡಿದ್ದಾರೆ ಅಂತ ನನ್ನ ಹತ್ರ ಗಮನಕ್ಕೆ ಬಂತು. ಅದರ ಪ್ರಕಾರ ನಾನು ಯಾವಲ್ಗುರ್ಕಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ 26/3/2024 ಅರ್ಜಿಯನ್ನು ಸಲ್ಲಿಸಿದ್ದೆ. ಯಾವ್ಯಾವುದಂದರೆ ಸರ್ವೆ ನಂಬರ್ 136/1, ಸರ್ವೆ ನಂಬರ್ ಹೌಸ್ ಲಿಸ್ಟ್ ನಂಬರ್ 136/2 ಮತ್ತು 220 ಮತ್ತು 221 ಇವು ಹೌಸ್ ಲಿಸ್ಟ್ ನಂಬರ್ಗಳಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 137 ಆಗಿರ್ತದೆ. ಇದರಲ್ಲಿ ಫಸ್ಟ್ 20 ಇದು ಹೌಸ್ ಲಿಸ್ಟ್ಗಳನ್ನು ಮಂಜೂರಾಗಿ 2003 ಮನೆಗಳನ್ನು ಕಟ್ಟಿಕೊಟ್ಟಿರುತ್ತಾರೆ. ಮತ್ತು 2004 ಇನ್ನು 21 ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಿರ್ತಾರೆ. ಈ ಸಂಬಂಧಪಟ್ಟ ಇಲ್ಲಿ ವ್ಯಾಪ್ತಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ. ಇದರಲ್ಲಿ ತುಂಬ ಅಲ್ಲಿ ಸೇರಿದ ಚುನಾಯಿತ ಪ್ರತಿನಿಧಿಗಳಾಗಿರಲಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಆಗಿರಲಿ, ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಅವ್ರಿಗೂ ಮೋಸ ಮಾಡಿರ್ತಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ನಾನು ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಮಾಹಿತಿ ಕೋರಿ ಅರ್ಜಿಗಳನ್ನು ಸಲ್ಲಿಸಿರುತ್ತೇನೆ. ಇದುವರೆಗೂ ಮೊನ್ನೆ ತನಕ ಕೊಟ್ಟಿರಲಿಲ್ಲ. ಮೊನ್ನೆ ಮಾಹಿತಿ ಆಯೋಗದಿಂದ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ. ಸೊ ಕೊಟ್ಟಾದಮೇಲೆ ಅವರು ಒಂದು ಟೈಮ್ ಬರೋಕ್ಕೆ ಹೇಳಿದ್ರು. ಹೋಗಿ ನಾನು ಮಾಹಿತಿ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಇವತ್ತು ಸೆನ್ಸಸ್ ಇದೆ, ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ 1 ಪೇಜ್ ಹತ್ರ ಮಾತ್ರ 1 ಪೇಜು 2 ಪೇಜ್ ಅಂತ ರೀತಿ ಕೊಟ್ಟಿದ್ದಾರೆ. ಅದರಲ್ಲೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ. ಬರೀ ಏನು ಕಂದಾಯ ರಸೀದು ಕಟ್ಕೊಂಡಿದ್ದಾರಲ್ಲ, ಅದು ಗಣಕೀಕರಣದು ಅದನ್ನ ಮಾತ್ರ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಆಗಿ ಕಟ್ಟಿರೋದು ಇದುವರೆಗೂ ಕೊಟ್ಟಿಲ್ಲ. ನಾನು ಸುಮಾರು 1999 ಇದುವರೆಗೂ ಕೇಳಿದ್ದೆ. ಅದನ್ನು ಕೇಳಿದರೆ ನಾನು ಕಟ್ತಾ ಇದ್ದೆ. ಕೇಳಿಲ್ಲ, ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಆಯೋಗದಿಂದ ಅವರಿಗೆ ಎಚ್ಚರಿಕೆ ಕೊಟ್ಟರು ಇದುವರೆಗೂ ಸಮರ್ಪಕವಾಗಿ ಮಾಹಿತಿ ಕೊಟ್ಟಿಲ್ಲ. ನನಗೆ ಮಾಹಿತಿ ಹಕ್ಕನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡು ಬರ್ತಿದೆ. ಈ ಅಧಿಕಾರಿಗಳು ಸೆಕ್ರೆಟರಿ ಆಗಿರ್ಬೋದು, PIO ಆಗಿರ್ಬೋದು, ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಕೇಳೋರನ್ನು ನಾಳೆ ನಾಳಿದ್ದು ಅಂತ ಹೇಳ್ಕೊಂಡು ಇದ್ದಾರೆ. ಇದುವರೆಗೂ ಮಾಹಿತಿ ಸಂಪೂರ್ಣವಾಗಿ ನನಗೆ ಕೊಟ್ಟಿಲ್ಲ. ಇವರು ಭ್ರಷ್ಟಾಚಾರ ಅನ್ನೋದಕ್ಕನ್ನು ಬಡವರಿಗೆ ಈ ಮನೆಗಳನ್ನು ಬಡವರಿಗೆ ಕೊಡ್ದಿರಾ ಬಲಾಢ್ಯ ರಾಜಕೀಯ ವ್ಯಕ್ತಿಗಳು ಕೊಟ್ಟಿರ್ಬೋದು ಅನ್ನೋದು ತುಂಬ ಇವರ ಒಂದು ಆಳ್ವಿಕೆಯಲ್ಲೇ ಗೊತ್ತಾಗ್ತಿದೆ. ಫಸ್ಟ್ ಆಫ್ ಆಲ್ ಆ ಬಡವರಿಗೆ ಅದು ತಲುಪುವಂಗೆ ಅನುಕೂಲ ಮಾಡಿಕೊಡ್ಬೇಕು. ಮಾನ್ಯ EO ರವರಿಗೆ, ಮಾನ್ಯ CEO ರವರಿಗೆ, ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೀನಿ. ಇನ್ನು ಅಧಿಕಾರಿಗಳನ್ನು ಕೇಳಲಾಗಿ ಇಷ್ಟು ದಿನ ಏನ್ ಮಾಡ್ತಿದ್ದೀರಿ, ನಿಮ್ಮ ಊರಿನ ವಿಚಾರ ನಮ್ಗೆ ತಿಳಿಸಬೇಡಿ ಎಂದು ಬೈದು ಕಳಿಸ್ತಾರಂತೆ. ಎಲ್ಲ ಫಲಾನುಭವಿಗಳು ಅನಕ್ಷರಸ್ಥರಾದ ಕಾರಣ ಅವರಿಗೆ ಮುಂದಿನ ಹಂತ ಹೇಗೆ ಪಡೆಯಬೇಕೆಂಬುದು ತಿಳಿಯದ ಅವರ ಮೇಲೆ ವಿದ್ಯಾವಂತ ಅಧಿಕಾರಿಗಳ ಗದಾ ಪ್ರಹಾರ ನಡೆಸುವ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಇದು ನಿಮ್ಮ ಆಡಳಿತ ವೈಖರಿ. ಇನ್ನು ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ ಸಮಿತಿಯು ಇದರ ಮಾಹಿತಿ ತಿಳಿಯಲು ಸಂಬಂಧಪಟ್ಟ ಪಂಚಾಯತಿಗೆ ಮಾಹಿತಿ ಹಕ್ಕು ಸಲ್ಲಿಸಿದರೂ ಯಾವುದೇ ದಾಖಲೆ ಕೊಡದೆ ಆಟ ಆಡಿಸಿ ಮಾಹಿತಿ ಹಕ್ಕಿಗೆ ಇರುವ ಘನತೆಯನ್ನು ಹಾಳು ಮಾಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳೇ, ನೀವು ತೆಗೆದುಕೊಳ್ಳುವ ಸಂಬಳ ಜನರ ದುಡ್ಡು, ಅವರ ಸೇವಕರೇ ವಿನಃ ರಾಜಕಾರಣಿ ಮತ್ತು ಬಲಾಢ್ಯರ ಸರ್ವೆಂಟ್ಗಳಲ್ಲ. ಒಮ್ಮೆ ಬಡವರ ಬದುಕಿಗೆ ಬರೆ ಹಾಕಬೇಡಿ ಎಂದು ಕಳಕಳಿಯ ಮನವಿ. ಇದೀಗ ತಾವೇ ಬಂದ್ಬಿಟ್ಟು ಈ ಕಂಪ್ಲೇಂಟ್ ಇದೆ, ಇದೊಂದು ಗ್ರೀವೆನ್ಸ್ ಅನ್ನ ಅವಲ್ಗುರ್ಕಿ ಪಂಚಾಯತ್ ಇರೋದ್ರ ಬಗ್ಗೆ ತಿಳಿಸಿದಿರಿ. 2004ರಿಂದನೂ ಇದು ತೊಂದರೆ ಆಗಿದೆ ಅಂತ ತಾವು ತಿಳಿಸಿದಿರಿ. ಈಗ 4 ತಿಂಗಳಲ್ಲಿ ಈಗ ನಾವೇನು ನಮಗೆ ಟಪಾಲ್ ಇರ್ಬೋದು ಅಥವಾ ನಾರ್ಮಲ್ ಕಂಪ್ಲೇಂಟ್ ಅಲ್ಲೂ ಇದ್ರ ಬಗ್ಗೆ ಯಾರು ನಮಗೆ ಮಾಹಿತಿ ಕೊಟ್ಟಿರಲಿಲ್ಲ. ತಮ್ಮಿಂದ ಒಂದು ಏನು ಹಳ್ಳಿಯಲ್ಲಿ ಯಾರಿಗೆ ಈ ಥರ ಸಂತ್ರಸ್ತರಿದ್ದಾರೆ ಅವ್ರದ್ದೊಂದು ಕಂಪ್ಲೇಂಟ್ ಲೆಟರ್ ತಗೊಂಡು ಇನ್ನೊಂದು 15 days to 1 month ಒಳಗಡೆ ಡೀಟೇಲ್ ಎಂಕ್ವೈರಿ ಮಾಡಿ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ಒಂದು ಡೀಟೇಲ್ ವರದಿನ ನಮ್ಮ EO ಇಂದ ತರಿಸ್ಕೊಂಡು ಅಲ್ಲಿ ವಾಸ್ತವ ಅಂಶದ ಪ್ರಕಾರ
ಲೀಗಲ್ ಆಗಿ ನಾವೇನ್ ಆಕ್ಷನ್ ತಗೊಳ್ಬೋದು ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಂಡು ಯಾರಿಗೆ ನ್ಯಾಯ ಕೊಡ್ಬೇಕು ಅದಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ.